ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಮೊದಲ ಬಾರಿಗೆ 3ನೇ ವಾರದಲ್ಲೇ ಫಿನಾಲೆ ನಡೀತಾ ಇದೆ. ಈ ಶಾಕ್ ಟ್ವಿಸ್ಟ್ ನಲ್ಲಿ ಬರೋಬ್ಬರಿ 7 ಮಂದಿ ಸ್ಪರ್ಧಿಗಳು ಎಲಿಮಿನೇಟ್ ಆಗೋ ಸಾಧ್ಯತೆ ಇದೆ. ಅದಾದ ನಂತರ 6 ಮಂದಿ ವೈಲ್ಡ್ ಕಾರ್ಡ್ ಮೂಲಕ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ. ಈ ಅಚ್ಚರಿ ಬದಲಾವಣೆ ಫ್ಯಾನ್ಸ್ ನಡುವೆ ಭಾರಿ ಕುತೂಹಲವನ್ನ ಹುಟ್ಟುಹಾಕಿದೆ. ಅಕ್ಟೋಬರ್ 18 ಮತ್ತೆ 19ರಂದು ರಾತ್ರಿ 8 ರಿಂದ 11 ಗಂಟೆವರೆಗೆ ಪ್ರಸಾರ ಆಗುವಂತ ಈ ಫಿನಾಲೆ ಎಪಿಸೋಡ್ನಲ್ಲಿ ದೊಡ್ಡ ಟ್ವಿಸ್ಟ್ಗಳು ಎದುರಾಗ್ತವೆ. ಸದ್ಯ ಮನೆಯಲ್ಲಿರೋ 17 ಮಂದಿಯಿಂದ 7 ಮಂದಿ ಹೊರಗೆ ಹೋದ್ರೆ ಕೇವಲ 10 ಜನ ಉಳ್ಕೋತಾರೆ. ಅದಾದ ಬಳಿಕ ಹೊಸ 6 ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಡೋ ಮೂಲಕ ಆಟ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಬಿಗ್ ಬಾಸ್ ಇತಿಹಾಸದಲ್ಲಿ 3ನೇ ವಾರದಲ್ಲೇ ಫಿನಾಲೆ ನಡೀತಾ ಇರೋದು ಇದೇ ಮೊದಲು. ಈ ಹಿಂದೆ ಫಿನಾಲೆ ಯಾವಾಗಲೂ 99 ದಿನಗಳ ನಂತರ ನಡೀತಿತ್ತು. ಈ ಸಲದ ದಿಢೀರ್ ಬದಲಾವಣೆಗೆ ಅಭಿಮಾನಿಗಳಿಂದ ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಕೆಲವರು ಎಕ್ಸೈಟೆಡ್ ಆಗಿದ್ದಾರೆ, ಇನ್ನು ಕೆಲವರಿಗೆ ಸ್ವಲ್ಪ ಬೇಸರ ಆಗಿದೆ. ಒಟ್ನಲ್ಲಿ ಈ ಸೀಸನ್ ನ ಟ್ಯಾಗ್ ಲೈನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದನ್ನ ಸರಿಯಾಗಿ ಪ್ರೂವ್ ಮಾಡ್ತಿದ್ದಾರೆ ಬಿಗ್ ಬಾಸ್. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.